ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೋಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಕೇರಳದ ಫೇಮಸ್ ಫುಡ್ ಆಗಿರ್ತಕ್ಕಂಥ ಬೀಟ್ರೂಟ್ ಪಚಡಿನ ಮಾಡ್ತಾಯಿದ್ದೀನಿ. ಕೇರಳದ ಸಾಂಪ್ರದಾಯಿಕ ಅಡುಗೆಯಾದಂಥ ಬೀಟ್ರೂಟ್ ಪಚಡಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಈ ಒಂದು ಬೀಟ್ರೂಟ್ ಪಚಡಿ ಬಗ್ಗೆ ಯಾವ ರೀತಿ ಗೊತ್ತಾಯಿತು ಅಂತ ಅಂದರೆ, ನ್ಯೂ ಇಯರ್ ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ನನ್ನ ಮಗನ ಟೀಚರು ಕೇರಳದವರು. ಅವರು ನ್ಯೂ ಇಯರ್ ಸ್ಪೆಷಲ್ ಡಿಶ್ ಅಂದ್ಬಿಟ್ಟು ಒಂದು ಬಾಳೆ ಎಲೆಯಲ್ಲಿ ಅವರ ಸಾಂಪ್ರದಾಯಿಕ ಅಡುಗೆಗಳೆಲ್ಲನೂ ಬಡಿಸ್ಕೊಂಡು ಒಂದು ಫೋಟೋನ ಹಾಕಿದರು. ಅದರಲ್ಲಿ ನನಗೆ ಒಂದು ಡಿಫ್ರೆಂಟಾಗಿ ಒಂದು ಡಿಶ್ಶು ಕಾಣಿಸ್ತು. ಹಾಗಾಗಿ ಏನಿದು ಅಂತ ಕೇಳಿದೆ. ಅವ್ರು ಹೇಳಿದ್ರು ಬೀಟ್ರೂಟ್ ಪಚಡಿ ಅಂತ. ನಾನು ಅದಕ್ಕೆ ರೆಸಿಪಿನ ಶೇರ್ ಮಾಡಿ ಮೇಡಮ್, ಯಾವ ರೀತಿ ಮಾಡೋದು ಅಂತಲೂ ಕೇಳಿದೆ. ಅವರು ಯಾವ ರೀತಿ ಮಾಡೋದು ಅಂತಲೂ ನನಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿದ್ರು ರೆಸಿಪಿನ. ಹಾಗಾಗಿ ಅದನ್ನು ನೋಡಿಕೊಂಡು ನಾನು ಒಂದು ಸಲ ಟ್ರೈ ಮಾಡೋಣ, ಏನೋ ಒಂಥರ ಡಿಫ್ರೆಂಟ್ ಕಲರ್ ಇದೆಯಲ್ಲ. ನಾವು ಬೀಟ್ರೂಟ್ ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ತೀವಿ, ಇಲ್ಲಾಂದರೆ ಬೀಟ್ರೂಟ್ ಗೊಜ್ಜನ್ನ ಮಾಡ್ಕೋತೀವಿ. ಇದೊಂಥರ ವೆರೈಟಿ ಆಗಿರುವಂಥ ಫುಡ್ ಆಗಿದೆಯಲ್ಲ, ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಕೇಳಿದೆ. ಅವರು ಕೂಡ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಹೇಳಿದ್ರು. ನಾನಿಲ್ಲಿ ಬೀಟ್ರೂಟ್ನ ನೀಟಾಗಿ ತೊಳೆದು ಮೇಲ್ಗಡೆ ಎಲ್ಲ ಸಿಪ್ಪೆ ಇರೋದೆಲ್ಲ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದಂಥ ಡಿಶ್ ಆಗಿದೆ. ಅದ್ರ ಜೊತೆಗೆ ಇದಕ್ಕೆ ಏನು ಕಾಂಬಿನೇಷನ್ನು ಅಂತಲೂ ಕೂಡ ಹೇಳಿದ್ರು ನನಗೆ. ಇದಕ್ಕೆ ರೈಸ್ ತುಂಬ ಒಳ್ಳೆ ಕಾಂಬಿನೇಷನ್ ಅಂತೆ. ಹಾಗಾಗಿ ನಾನಿಲ್ಲಿ ರೈಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಬೀಟ್ರೂಟು, ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಬೀಟ್ರೂಟ್ನ ಹಸಿ ವಾಸನೆ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಾನು ಈ ಡಿಶ್ ಬಗ್ಗೆ ತಿಳ್ಕೊಂಡ ನಂತರ ನಾನು ಇದನ್ನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಇದನ್ನು ಅನೇಕ ರೀತಿಯಲ್ಲಿ ಮಾಡ್ತಾರೆ, ಬಟ್ ನಾನಿಲ್ಲಿ ನನಗೆ ಯಾವ ರೀತಿ ಹೇಳ್ಕೊಟ್ರು ಅದೇ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ಕೋಕೋನಟ್ಟು, ಮಸಾಲೆ ಐಟಮ್ ಎಲ್ಲನೂ ಬಳಸಿನೇ ಮಾಡ್ಕೋತಾರೆ, ಬಟ್ ಇದು ಸಿಂಪಲ್ ಆಗಿದೆ. ಹಾಗಾಗಿ ನನಗೆ ಯಾವ ರೀತಿ ಆ ಡಿಶ್ ಬಗ್ಗೆ ತಿಳಿಸಿದ್ರು ಅದೇ ರೀತಿ ನಾನು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೇರಳದಲ್ಲಿ ಫೇಮಸ್ ಹಬ್ಬ ಆಗಿರ್ತಕ್ಕಂಥ ಓಣಂ, ಆ ಟೈಮಲ್ಲೂ ಕೂಡ ಈ ಸ್ಪೆಷಲ್ ಡಿಶನ್ನು ಮಾಡ್ಕೋತಾರೆ. ಈ ಓಣಂ ಹಬ್ಬವು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತಂತೆ. ನಾವು ಹೆಂಗೆ ವರ್ಷದ ಮೊದಲನೇ ಹಬ್ಬ ಅಂದರೆ ಕರ್ನಾಟಕದವರು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ ಅಂತ ಆಚರಿಸ್ತೀವಿ, ಹಾಗೆಯೇ ಕೇರಳದ ಜನರು ಓಣಂ ಹಬ್ಬವನ್ನು ಸುಗ್ಗಿಯ ಕೊನೆಗಾಲದ ಹಬ್ಬ ಅಂತ ಹೇಳ್ಬಿಟ್ಟು ಮಳೆಗಾಲದ ಕೊನೆಯಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ. ಆ ಟೈಮಲ್ಲಿ ಅನೇಕ ರೀತಿಯ ಅವರ ಸಾಂಪ್ರದಾಯಿಕ ಅಡುಗೆಗಳನ್ನ ಮಾಡಿಕೊಂಡು ತಿಂತಾರೆ. ಆವಾಗ ಈ ಒಂದು ಬೀಟ್ರೂಟ್ ಪಚಡಿನೂ ಕೂಡ ಮಾಡ್ಕೋತಾರೆ ಅನ್ನೋದು ನನಗೆ ತಿಳಿತು. ಅದಕ್ಕಾಗಿ ಈ ಬೀಟ್ರೂಟ್ ಪಚಡಿನ ಓಣಂ ಸ್ಪೆಷಲ್ ಅಂತಲೇ ಕರೀತಾರೆ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ 1 ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ. ಫುಲ್ಲು ಬೀಟ್ರೂಟ್ ಕಲರ್ ಅಂದರೆ ರೆಡ್ ಕಲರ್ ಇದ್ದಂಥ ಈ ಒಂದು ಪಚಡಿ ಯಾವ ರೀತಿ ಕಲರ್ ಚೇಂಜ್ ಆಯಿತು ಮೊಸರು ಹಾಕಿದ ತಕ್ಷಣ ಅಂತ. ನಾನು ಇದಕ್ಕೆ ರೆಡ್ ರೈಸ್ನ ಮಾಡ್ಕೊಂಡಿದ್ದೀನಿ, ಅಂದರೆ ರಾಜಮುಡಿ ಅಕ್ಕಿಲಿ ಅನ್ನನ ಮಾಡಿಕೊಂಡು ಇದನ್ನು ಬಡಿಸ್ಕೊತಾ ಇದ್ದೀನಿ. ಮತ್ತು ನಾವು ಹೆಂಗೆ ಮೊಸರಲ್ಲಿ ರಾಯ್ತ ಮಾಡ್ಕೋತೀವಿ ಅಂದರೆ ಮೊಸರು ಬಜ್ಜಿನ ಮಾಡ್ಕೋತೀವಿ, ಅದೇ ರೀತಿ ಕೇರಳ ಸೈಡಲ್ಲಿ ಈ ಬೀಟ್ರೂಟ್ನ ಬಳಸ್ಕೊಂಡು ಈ ಒಂದು ಪಚಡಿನ ಮಾಡ್ಕೋತಾರೆ. ಅದನ್ನು ಅವರು ರಾಯ್ತ ರೀತಿ ಅನ್ನದ ಜೊತೆನೇ ಬಳಸ್ಕೋತಾರೆ. ತುಂಬ ಟೇಸ್ಟಿಯಾಗಿತ್ತು ಮತ್ತು ಹಾಗೆಯೇ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಮನೆಯಲ್ಲಿ ಒಂದು ಬೀಟ್ರೂಟ್ ಇತ್ತು ಅಂತ ಅಂದರೆ ಮನೆಯವರಿಗೆಲ್ಲ ಆರಾಮಾಗಿ ನಾವು ಇದನ್ನು ರೈಸ್ ಜೊತೆಗೆ ಮಾಡ್ಕೋಬೋದು. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದೊಳ್ಳೆ ಟೇಸ್ಟಿಯಾಗಿರ್ತಕ್ಕಂಥ ಡಿಶ್ ಬಗ್ಗೆ ತಿಳಿಸ್ಕೊಟ್ಟಂಥ ನನ್ನ ಮಗನ ಟೀಚರ್ಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.